ಕಾರ್ಬಾರಿ ಹೇಳ್ರಿ ಅಪ್ಪ. ಅತಿಥಿಗಳೆಲ್ಲ ಆಗಮಿಸಿದ್ದಾರೆ. ಸರ್ವ್ ಸಿದ್ಧಾಂತ ಮಾಡಿದ್ಯಾ? ಎಲ್ಲ ಮಾಡೀನ್ರಿ ಅಪ್ಪ. ಒಂದು ಟೇಬಲ್ ಮ್ಯಾಗ ಒಂದು ಬಿಯರ್ ಇಟ್ಟೀನ್ರಿ, ಮತ್ತೊಂದು ಟೇಬಲ್ ಮ್ಯಾಗ ಒಂದು ದೊಡ್ಡದು ರಮ್ ಇಟ್ಟೀನ್ರಿ, ಅದ್ರ ಜೊತೆ ಮತ್ತೊಂದು ಟೇಬಲ್ ಮ್ಯಾಗ ಒಂದು ರಾಣಿಗಳ ಭಾವಚಿತ್ರ ಇಟ್ಟೀನ್ರಿ. ನೀವು ಮತ್ತೆ ಯಾವ ಆರ್ಡ್ರ್ ಮಾಡಿದ್ರೆ ಸಾಕ್ರಿ, ತಕ್ಷಣದಲ್ಲಿ ಆ ಯಶವಂತನ ಮಾಡಾರ ಆಗಿಬಿಡ್ತದೆ ನೋಡ್ರಪ್ಪ. ಗುಡ್, ವೆರಿ ಗುಡ್. ನನ್ನ ಕೋಟಿ ರೂಪಾಯಿ ಬಿಲ್ಲನ್ನೇ ಸೂಟ್ ಮಾಡಿದ ಆ ಯಶವಂತನ ಕತೆ ಮುಗಿಸಿ ಈ ಕಾರ್ಯಕ್ರಮಕ್ಕೆ ನರೇಂದ್ರ ಸಭೆ ತಾನು ಬರಲಿಲ್ಲವಲ್ಲ? ಬರದಿದ್ದರೆ ಕರಿಯನ್ನು ಕಳಿಸಿ ಅವನ ಮೆರವಣಿಗೆ ತೆಗೆಸಿದ್ರೆ ಆಯ್ತು. ಈಗಲೇ ನಿಮ್ಮ ಅಪ್ಪಣೆ ಆದರೆ ಅವರು ಯಾವುದೇ ಕೂಟದಲ್ಲಿ ಅಡಗಿದ್ದಾರೆ ಸರಿ, ಮಿಡಿಯಿನಾಗದಂತೆ ಮಿಂಚಿ ಅವರನ್ನು ಹೊತ್ತಿಕೊಂಡು ತಂದು ನಿಮ್ಮ ಪಾದ ತಳಗೆ ಹಾಕ್ತೀನಿ ಗೌಡ್ರಿ, ಹಾಕ್ತೀನಿ. ಆವೇಶಕ್ಕಿಂತ ಅನುಕೂಲವೇ ಮುಖ್ಯ ಕರಿಯ. ನಾವು ಏನಾದರೂ ಅವಸರ ಪಟ್ಟರೆ ನಮ್ಮ ಮುಂದಿನ ಕಾರ್ಯವೆಲ್ಲ ವಿಫಲ ಆಗುತ್ತವೆ. ಆ ಕಾರ್ಯವೇ ಸಫಲ ಆಗಬೇಕಾದರೆ ಅವನನ್ನು ಎಳೆದ ಸೆಳೆಯನ್ನು ಸೆಳೆಯಲೇಬೇಕಾಗಿದೆ. ಹೌದು ಕರಿಯ, ಏನಾದರೂ ಹೆಚ್ಚು ಕಡಿಮೆ ಆಗಿ ಅವನು ಜೀವಂತ ಉಳಿದರೆ ಈ ಬಲಭೀಮನ ಮನೆಗೆ ಶತ್ರು ಆಗಿ ಬಿಡ್ತಾನೆ. ಅದಕ್ಕಂತೆ ಈ ವಿಷಯ ಬಲಭೀಮ ಸಿದ್ದರಾಮನ ತಲೆಯಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ಕಾರ್ಯವನ್ನು ನಾವೇ ಮುಗಿಸಲೇಬೇಕು. ಅವನ ಕೊಲೆಗಿಂತ ಮುಂಚಿತವಾಗಿ ಅವನು ಎಲ್ಲ ಕಾಗದನೆಲ್ಲ ತಿಳ್ಕೊಂಡು ಸುಟ್ರ ಒಳ್ಳೇದಿರ್ತದ್ರಿ ಅಪ್ಪ. ತಂದೆ ಮಾಡಿಕೊಂಡ ಆಸ್ತಿ ಈಗಾಗಲೇ ಅದು ನನ್ನ ಹೆಸರಿಗೆ ಹೊರಗಾಗಿದೆ. ಅದರಲ್ಲಿ ನರೇಂದ್ರ, ಅದರಲ್ಲಿ ಏನು ಭಯವಿಲ್ಲ. ನಮಸ್ಕಾರ ರೀ ಗೌಡ್ರೆ. ಓಹೋ ನಮಸ್ಕಾರ. ವೆಲ್ಕಮ್ ಮಿಸ್ಟರ್ ಯಶವಂತ್, ವೆಲ್ಕಮ್. ಪ್ಲೀಸ್ ಸಿಟ್ ಡೌನ್. ಓಕೆ ಗೌಡ್ರೆ, ಓಕೆ. ಯಾಕಲೇ ರಂಗ, ಏಕೋ ಯಶವಂತ್ ಸಾಹೇಬ್ರ ಹಿಂದೆ ಬರ್ತಾ ಇದೆಯಲ್ಲ, ಏನು ಕಾರಣ? ಹಿಂದೆ ಬಂದಿಲ್ಲ ಗೌಡ್ರೆ, ಅವರು ತಡವಾಗಿ ಬರ್ತಾರಂತ ನಾನೇ ನನ್ನ ಸ್ವತಃ ಗಾಡಿ ಒಯ್ದು ಅವರನ್ನು ಕುಣಿಸ್ಕೊಂಡು ಮುಂದೆ ತಂದೀನಿ ಗೌಡ್ರೆ, ಮುಂದೆ ತಂದೀನಿ. ಅವಶ್ಯವಾಗಿ ಈ ಸಭೆಯ ಅಧ್ಯಕ್ಷತೆ ನೀವೇ ರೀ ಅಪ್ಪ. ಇನ್ನು ಮುಂದೆ ಬಿ ಚರ್ಚೆ ನೀವೇ ಮಾಡ್ಬೋದು ನೋಡ್ರಪ್ಪ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವೇ ಮಾನ್ಯರು ಯಶವಂತ ಸಾಹೇಬ್ರ ಯಶಸ್ವಿ ಬಗ್ಗೆ ಎಲ್ಲರೂ ತಮ್ಮ ತಮ್ಮ ಆಸನಗಳನ್ನು ಕುಳಿತುಕೊಳ್ಳಿರಿ. ಗೌಡ್ರೆ
ನನ್ನ ಏಕೆ ಹೊಗಳ್ತೀರಾ? ಹೊಗಳಲೇಬೇಕಾಗಿದೆ ಸಾಹೇಬರೇ, ಹೊಗಳಲೇಬೇಕಾಗಿದೆ. ಈ ನೀವು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆಗಿ ಬಂದಾಗಿಂದ ನಮ್ಮ ಹಳ್ಳಿಗಳಿಗೆ ಸಾಕಷ್ಟು ಕೆಲಸ ಕಾರ್ಯಗಳಾಗಿವೆ. ಅದಕ್ಕಾಗಿ ನಿಮ್ಮನ್ನು ಸಭೆಗೆ ಕರೆಸಿ ಅಭಿನಂದಿಸಬೇಕಾಗಿದೆ. ಇದು ಎಂತ ಮಾತ್ರಿ ಸಾಹೇಬ್ರೆ? ಹಣದಲ್ಲಿ 20 ಕೊಳೆ ಬಾವಿ, 5 ದೊಡ್ಡ ಬ್ರಿಡ್ಜ್ಗಳು, ಎಲ್ಲ 16 ಹಳ್ಳಿಗೆ ಡಾಮ್ರೀಕರಣ, ಅವೆಲ್ಲ ನಮ್ಮ MLA ಫಂಡ್ ಮೀರಿ ಸಾಯಲಿದೆ. ಅದಕ್ಕೆ ನಿಮ್ಮನ್ನು ಇಲ್ಲಿಗೆ ಕರೆಸಿ ಈ ಸಭೆ ಮಾನ್ಯರು ನೀವೇ ತೆಗೆದುಕೊಳ್ಳರಿ ಪಾರ್ಟಿ. ಗೌಡ್ರಿ, ಛೇ 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 ಛೇ, ಇದು ನಂಗೆಲ್ಲ ಅಭ್ಯಾಸವಿಲ್ಲ. ಸೌಕರ್ಯ ಮೊದಲು ನೀವು ಇದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆವಾಗ ಬರ್ತಾಳ್ರಿ ಆ ನಾಗಲೋಕದ ನರ್ತಕಿ. ಏ ಕರಿಯ, ಆಗಲೇ ಸಾಹೇಬರಿಗೆ ವಿಸ್ಕಿ. ನನ್ನ ಕೋಟಿ ರೂಪಾಯಿಯನ್ನು ಮುಳುಗಿಸಿದಾಗ ನೆನಪಾಗಲಿಲ್ಲವೇ ನಿನಗೆ ಮೋಸ? ಬಲಭೀಮ ಸಿದ್ದರಾಮ ಬಲಗೈ ಮಾಡಿಕೊಂಡು ನನ್ನ ಇಲೆಕ್ಷನ್ನಲ್ಲಿ ಚದರಾದಾಗ ನೆನಪಾಗಲಿಲ್ಲವೇ ನಿನಗೆ ಮೋಸ? ಕೃಷ್ಣ ಕ್ಯಾನಲ್ ನೀರಾವರಿ ಸಿದ್ದರಾಮ ಭೂಮಿ ಇದ್ದಕ್ಕೂ ಸರ್ವೆ ಅಧಿಕಾರಿಗೆ ಹೇಳಿ ತಪ್ಪು ಸರ್ವೆ ಮಾಡಿಸಿದಲ್ಲ, ಆವಾಗ ನೆನಪಾಗಲಿಲ್ವೇ ನಿನಗೆ ಮೋಸ? ಅಂದ ನಿನ್ನ ತಂಗಿಯ ಮನೆ ಅವರ ಮನೆ ಸಸಿ ಆಗಿದ್ದಕ್ಕೆ ನಾನು ಈ ಗುಂಡಿಗೆ ಆರ್ಡರ್ ಮಾಡಿದೆ ನಿನ್ನ ಮರಣವಾಗಿ. ತಾಳು ಮಗನೇ, ಈ ಗುಂಡಿನ ಗುಂಡಿನ ನೋವನ್ನು. ಅಯ್ಯೋ ದೀಪ, ಭೀಮ, ಅಯ್ಯೋ ಶ್ರೀರಾಮ, ರಂಗ ರಂಗ ರಂಗ. ರಂಗ, ಲೇ ರಂಗ, ಈ ಯಶವಂತ ಸಾಯೋಗು ಯಾಕೆ ರಂಗ ರಂಗ ಅಂತ ಕೂಗಿದ? ಏಕೋ ನಿನ್ನ ಮೇಲೆ ಸಂಶಯ ಬರ್ತಿದೆ. ಹಾಗಲ್ಲ ಧನಿಯವ್ರ, ಅವರು ಅವ ಸಾಯುವಾಗ ಇಲ್ಲಿಯವರು ಮಂದಿ ಮಕ್ಕಳು ಯಾರಿದ್ದಾರ? ಸಾಯ ಸಂಕಟಕ್ಕೆ ರಂಗ ನೀರು ಬಿಡು ಅಂದ್ರೆ ಏನಾಯ್ತು ರೀ ಗೌಡ್ರೆ, ಏನಾಯ್ತು? ಇದರ ಏನು ತಪ್ಪೈತಿ ಬಿಡ್ರಿ ಅಪ್ಪ. ಎಳೆದು ಹೋಗಿರಿ ಗುಣನ ಗೌಡ್ರು ಹೊಲ್ದಾಗ. ಲೇ ಕರಿಯ, ಈ ಚಂಡಿಕೆನ ಬೈಲ ಹಾಕೋ ಈ ಹಣವನ್ನು. ಆಯ್ತು ಗೌಡ್ರೆ, ಇವನು ಒಯ್ದ ಚಂಡಿಕೆನ ಹೊಲ್ದಾಗ ಒಗದೇ ಬಿಡ್ತೀನಿ ಈಗ. ನರೇಂದ್ರ, ಏನು ನಾವು ಮಾಡಿದ ಕೊಲೆ ಕಾರ್ಯವೆಲ್ಲ ಮುಚ್ಚಬೇಕಾದ್ರೆ ನನ್ನ ಸ್ನೇಹಿತ SP ರಾಣಗೆ ಭೇಟಿ ಮಾಡಿ ಅವ ಹಾನಲ ಸಿದ್ದರಾಮ
ಅವನ ಮುಂದಿನ ಮದುವೆ ಕಾರ್ಯ ಮುಗಿಸೋಣ. ಸಿದ್ದರಾಮನ ಎದೆಯಾಗ ಒಂದೊಂದು ಮಾಡ್ತೇನ್ರಿ ಹೊಸ ಚಿತ್ರ. ಏ ರಂಗ ಯಾಗ ನಿಂತಿದ್ದು ಚಿತ್ರ? ಬರ್ರಿ ಗೌಡ್ರ ಆ ಕಡೆ ಆಗಿತ್ತು ಹೋಗೋಣ ಗಾಡಿ ತೆಗಿತೀನಿ ಬರ್ರಿ ನಡ್ರಿ